100 ಕೋಟಿ ಯಾದಗಿರಿ ಗುಲ್ಬರ್ಗ ಕಳಿಸ್ತಕ್ಕಂಥದ್ದು ಆಗ್ತಾ ಇತ್ತು. 100 ಕೋಟಿ ಬಿಡುಗಡೆ ಮಾಡಿ ಒಂದೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಕರ್ನಾಟಕ ಸರ್ಕಾರಕ್ಕೆ 3 ಕೋಟಿ ಅನುದಾನ ನೀಡಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ, ಯಾದಗಿರಿ ಜಿಲ್ಲೆಗೆ ಬಡ ರೋಗಿಗಳಿಗೆ ಇವತ್ತು ನಡೆದಿರ್ತಕ್ಕಂಥ ಬಜೆಟ್ನಲ್ಲಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಂಪುಟ ಸಭೆಯ ಸಚಿವರು ಸೇರಿ ಇವತ್ತಿನ ಯಾದಗಿರಿ ಏನದ ಮನೆ ಜಿಲ್ಲೆ, ಈ ಜಿಲ್ಲೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಜನರ ಆಶೆ ಆಗಿತ್ತು. ಆದರೆ ಇವತ್ತೇನದಂದ್ರೆ ಇಲ್ಲಿದ್ದೇನದ ಭಾಳಷ್ಟು ರೋಗಿಗಳು ಯಾದಗಿರಿ ಗುಲ್ಬರ್ಗ ಕಳಿಸ್ತಕ್ಕಂಥದ್ದು ಆಗ್ತಾ ಇತ್ತು. ಅದನ್ನು ಮನಗಂಡು ರಾಜ್ಯದ ಮುಖ್ಯಮಂತ್ರಿ ಬಜೆಟ್ನಲ್ಲಿ ಸುಮಾರು ಮಲ್ಟಿ ಸ್ಪೆಷಲಿಸ್ಟ್ ಸೂಪರ್ ಹಾಸ್ಪಿಟಲ್ಸ್ಗಳಿಗಾಗಿ ಸುಮಾರು 100 ಕೋಟಿ ಬಜೆಟ್ನಲ್ಲಿ ಮಂಜೂರು ಮಾಡಿರ್ತಕ್ಕಂಥದ್ದು ಇದು ನಾವು ಸ್ವಾಗತಾರ್ಥ. ಇವತ್ತು ಕೃಷ್ಣಾಪುರ ರಸ್ತೆಯಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ಕೆಲಸ ಮಾಡಿದೀವಿ. ಇನ್ನೂ ಕೂಡ ಈ ಜಿಲ್ಲೆಗೆ ಕಡುತ್ತಿರ್ತಕ್ಕಂಥ ಕೆಲಸ ರಾಜ್ಯದ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇನ್ನೂ ವಿವಿಧ ಕೆಲಸಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಇನ್ನೂ ಹೆಚ್ಚಿನ ಒತ್ತು ಕೊಡಬೇಕಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇವೆ. ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಬರಿ ನಮ್ಮ ಯಾದಗಿರಿ ಜಿಲ್ಲೆಗೆ 100 ಕೋಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಹಾಸ್ಪಿಟಲ್ನಿಂದ ಬಡ ಜನರಿಗೆ ಸಹಾಯವನ್ನು ಆಗುತ್ತದೆ. ಹಾಗೂ ಮೊಬೈಲ್ 16 ವರ್ಷದ ಒಳಗಿನ ಮಕ್ಕಳಿಗೆ ಕೊಡಬಾರ್ದಂಥ ಕಡಿವಾಣವನ್ನು ಹಾಕಿದ್ದು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ನಮ್ಮ ಎಲ್ಲ ಶಾಸಕರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ಲಕ್ಷ್ಮಣ್ ಚವಾಣ್. ನಡೆದಿರ್ತಕ್ಕಂಥ ಬಜೆಟ್ನಲ್ಲಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಯಾದಗಿರಿ ಜಿಲ್ಲೆಗೆ ಸುಮಾರು 100 ಕೋಟಿ ಬಿಡುಗಡೆ ಮಾಡಿ ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಬಗ್ಗೆ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ನಮ್ಮ ಜಿಲ್ಲೆಗೆ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ಮುಂದಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ 16 ವರ್ಷ ಕೆಳಗಿನ ಮಕ್ಕಳಿಗೆ ಏನಂದ್ರೆ ಇವತ್ತು ಮೊಬೈಲ್ಗಳನ್ನು ನಿಷೇಧ ಮಾಡಿರ್ತಕ್ಕಂಥದ್ದು ಇದು ಕ್ಯಾಬಿನೆಟ್ನಲ್ಲಿ ಡಿಸೈಡ್ ತೊಗೊಂಡಿರ್ತಕ್ಕಂಥ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಇದು ರಾಜ್ಯದ ಮಕ್ಕಳ ಹಿತದೃಷ್ಟಿಯಿಂದ, ಪೋಷಕರ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ
ಇವತ್ತು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರ್ತಕ್ಕಂಥದ್ದು ಇವತ್ತು ನಾವು ಸ್ವಾಗತಾರ್ಥ ಮತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ಕಾರಕ್ಕೆ ಮತ್ತು ಸಚಿವರು ಶಾಸಕರುಗಳೆಲ್ಲರೂ. ಇವತ್ತು ಚಿತ್ತಾಪುರ ರಸ್ತೆಯಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಸಿಹಿ ಹಂಚಿ ಸಂಭ್ರಮಿಸಿ ಸರ್ಕಾರಕ್ಕೆ ಘೋಷಣೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ.